ಹಾಯ್ ಫ್ರೆಂಡ್ಸ್, ಧನಲಕ್ಷ್ಮಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಡಲೆಬೇಳೆ ಒಬ್ಬಟ್ಟು ಮತ್ತು ತರಕಾರಿ ಪಲ್ಯ ಅಲ್ಲ ತರಕಾರಿ ಗೊಜ್ಜು ಮಾಡೋದನ್ನ ತೋರಿಸ್ಕೊಡ್ತೀನಿ. ಇವಾಗ ನಾನು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ. ನೋಡಿ, ಅರ್ಧ ಕೆ ಜಿ ಇಲ್ಲಿ ನಾನು ಪಾವು ಲೆಕ್ಕದಲ್ಲಿ ಹಾಕ್ಕೊತಾ ಇದ್ದೀನಿ. ಎರಡು ಪಾವು ಆದರೆ ಅರ್ಧ ಕೆ ಜಿ. ಇದನ್ನು ಒಂದ್ಸರಿ ತೊಳ್ಕೊಳ್ಳಿ. ನೋಡಿ, ಇವಾಗ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನೀರು ಹಾಕ್ತಾಯಿದ್ದೀನಿ. 2 ಪಾವು ಇರೋದ್ರಿಂದ ಅರ್ಧ ಕೆ ಜಿ ಇರೋದ್ರಿಂದ ಒಂದೂವರೆ ಚುಂಬಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ವೀಕ್ಷಕರಿಗೆ, ಬೇಯಕ್ಕೆ ಇಡ್ತಾ ಇದ್ದೀನಿ. ಇದನ್ನು ನಾನು ಒಂದೇ ವಿಸಲ್ ಮಾತ್ರ ಕೂಗಿಸ್ಕೊತೀನಿ, ಯಾಕಂದರೆ ಜಾಸ್ತಿ ಬೇಯಿಸಿದ್ರೆ ತೆಳು ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದೇ ವಿಸಲ್ ಮಾತ್ರ ಕೂಗಿಸ್ಕೊತೀನಿ. ನೋಡಿ ವೀಕ್ಷಕರು, ಈಗ ಅರ್ಧ ಕೆ ಜಿ ಕಡಲೆಬೇಳೆಗೆ ಈಗ ಮೈದಾನ ಅರ್ಧ ಕೆ ಜಿಯಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದೂವರೆ ಹಿಡಿಯಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ. ಇದಕ್ಕೆ ನೋಡಿ, 1 ಹಿಡಿಯಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. 1 ಹಿಡಿ, ಅದ್ರ ಜೊತೆಗೆ ಸ್ವಲ್ಪ ಇಷ್ಟು ಚಿರೋಟಿ ರವೆ ಹಾಕ್ಕೊಂಡ್ರೆ ಸಾಕು. ಮತ್ತು ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಅಂದರೆ ನಾನು ಕೈನಲ್ಲೇ ತೊಗೊಂಡಿದ್ದೀನಿ. ನೀವು 1 ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಳಿ. ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟ್ ಮಾಡ್ಕೊಳ್ಳಿ, ಕಲಿಸ್ಕೊಳ್ಳಿ. ಬೇಕಾದರೆ ಫಸ್ಟೇ ತುಪ್ಪನೂ ಹಾಕೋಬೋದು, ಇಲ್ಲ ಅಂದರೆ ಆದಮೇಲೆ ಬೇಕಾದರೂ ಹಾಕೋಬೋದು. ನೋಡಿ ವೀಕ್ಷಕರೇ, ಈಗ ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ನಾನೇನು ಕಾದಿರೋ ಎಣ್ಣೆ ಹಾಕ್ಕೊಂಡಿಲ್ಲ, ಮಾಮೂಲಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಕಾದಿರೋ ಎಣ್ಣೆ ಏನು ಅವಶ್ಯಕತೆ ಇಲ್ಲ. ಇದನ್ನೇ ಹಾಕ್ಕೊಂಡು 5 ನಿಮಿಷ ಕಲಸಿ ಚೆನ್ನಾಗಿ ಮೆದ್ದು 1/4 ಗಂಟೆ ಒಂದು ಸೈಡ್ ಇಟ್ಬಿಡಿ. ನೋಡಿ ವೀಕ್ಷಕರೇ, 1 ವಿಸಲ್ ಕೂಗ್ಸಿದ್ದೀನಿ. 1 ವಿಸಲ್ಗೆ ಫುಲ್ ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು. ಇನ್ನೂ ಜಾಸ್ತಿ 2 ವಿಸಲ್ ಆಗಿಬಿಟ್ರೆ ಜಾಸ್ತಿ ಬೆಂದೋದ್ರೆ ತೆಳು ಆಗಿಬಿಡುತ್ತೆ. ಕರೆಕ್ಟಾಗಿ ಬೆಂದಿದೆ ವೀಕ್ಷಕರೇ. ಇವಾಗ ನಾನು ಅರ್ಧ ಕೆ ಜಿ ಕಡಲೆಬೇಳೆಗೆ 3/4 ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 3/4 ಕೆ ಜಿಯಷ್ಟು ತೊಗೊಳ್ಳಿ. ಇನ್ನು ಸ್ವಲ್ಪ ಕಡಿಮೆನೇ ಪರವಾಗಿಲ್ಲ ಅಂದರೆ 600 ಗ್ರಾಮ್ ಆದರೆ ಸಾಕು. ಇವಾಗ ನಾನು ಬೆಲ್ಲ ಮತ್ತು ಕಡಲೆಬೇಳೆನ ರುಬ್ಕೊತೀನಿ. ಇವಾಗ ರುಬ್ಕೊತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈಗ ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಅರ್ಧ ಹೋಳು ತೆಂಗಿನಕಾಯಿ ತುರಿದ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿ, ಮತ್ತು 25 ಗ್ರಾಮ್ 50 ಗ್ರಾಮ್ ಅಷ್ಟು ಬೇಕಾದರೆ ಗಸಗಸೆ ಹಾಕ್ಕೊಳ್ಳಿ. ನಾನೊಂದು 25 ಗ್ರಾಮ್ ಅಷ್ಟು ಗಸಗಸೆ ಹಾಕ್ತೀನಿ. ವೀಕ್ಷಕರೇ, ಒಂದು 25 ಗ್ರಾಮ್ ಅಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಕಾಯಿನೂ ಸಹ 2 ನಿಮಿಷ ಫ್ರೈ ಮಾಡ್ತೀನಿ. ವೀಕ್ಷಕರೇ, ಇವಾಗ ಕಾಯಿ ಗಸಗಸೆ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ಈ ಸೈಜ್ ತೊಗೊಂಡಿದ್ದೀನಿ ನಾನು. ಈ ಸೈಜ್ ತೊಗೊಂಡ್ರೆ ಸಾಕು. ಪೂರ್ಣ ಹಾಕ್ಕೊತಾ ಇದ್ದೀನಿ. ವೀಕ್ಷಕರೇ, ಇದು ಒಬ್ಬಟ್ಟು ರೆಡಿ ಆಯಿತು. ವೀಕ್ಷಕರೇ, ಈ ತರಕಾರಿ ಗೊಜ್ಜು ಇದಕ್ಕೆ ಕಾಳುಳ್ಳಿ ಅಂತಲೂ ಅಂತಾರೆ ಹಳ್ಳಿ ಸೈಡು. ಇದಕ್ಕೆ ನಾನು ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇಷ್ಟು, ಅಂದರೆ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕೋಬೋದು. ನಾನಿಲ್ಲಿ 100 ಗ್ರಾಮ್ ಬೀನ್ಸು ಮತ್ತು 1 ಕ್ಯಾರೆಟು, 100 ಗ್ರಾಮ್ ಅಷ್ಟು ಬದನೆಕಾಯಿ, ಅದು ಅಷ್ಟೇ ಒಂದು ದಪ್ಪದ ಆಲೂಗೆಡ್ಡೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಇವಾಗ ಫಸ್ಟು ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ. 2 ವಿಸಲ್ ಸಾಕು. ನೋಡಿ, ಕುಕ್ಕರ್ ಹಾಕ್ತಾಯಿದ್ದೀನಿ. ವೀಕ್ಷಕರೇ, ಇವಾಗ ಬೇಯಕ್ಕೆ ಇಟ್ಟಿದ್ದೀನಿ. ಇವಾಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊದಲು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಈಗ ಮಸಾಲೆಗೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ. ಒಂದರಲ್ಲಿ 3 ರಿಂದ 4 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ.
ಮತ್ತು ಶುಂಠಿ ಮತ್ತು ಚಕ್ಕೆ ಲವಂಗ ಮತ್ತು ಕಾಯಿ ಸ್ವಲ್ಪನೇ ತೊಗೊಳ್ಳಿ, ಇದು ಗೊಜ್ಜಲ್ವ, ಅದಕ್ಕೋಸ್ಕರ ಜಾಸ್ತಿ ಏನು ಬೇಕಾಗಲ್ಲ. ಸ್ವಲ್ಪ ಗಸಗಸೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ, ಟೀ ಸ್ಪೂನಷ್ಟು. ಮತ್ತು ಇದಕ್ಕೆ 1 ರಿಂದ 1.5 ಚಮಚ ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ವೀಕ್ಷಕರೇ, ಈಗ ಮಸಾಲೆ ರೆಡಿಯಾಗಿದೆ. ವೀಕ್ಷಕರೇ, ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ಸಾಕು. ಅದಕ್ಕೆ ಮೊದಲು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊತೀನಿ. ಈಗ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರೇನು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಇದು ಗುಚ್ಚಾಗಿರೋದ್ರಿಂದ ನೀರೇನು ಅವಶ್ಯಕತೆ ಇರಲ್ಲ. ಇಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಇದು ಕಡಲೆಬೇಳೆ ತರಕಾರಿ ಗೊಜ್ಜು. ಅದಕ್ಕೆ ಇದು ಕಡಲೆಬೇಳೆ ಒಂದು 150 ಗ್ರಾಮಷ್ಟು ನೆನೆಸ್ಕೊಂಡಿದ್ದೀನಿ. ಆ ನೆನೆಸ್ಕೊಂಡಿರೋವಂಥ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ನೋಡಿ, ಒಂದು 150 ಗ್ರಾಮಷ್ಟು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಫಸ್ಟೇನು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ನೆನೆಸಿಟ್ಕೊಳ್ಳಿ. ನೆನೆಸ್ಕೊಂಡು ತರಕಾರಿನ ಬೇಯಿಸ್ಕೊಂಡು ತರಕಾರಿ ಜೊತೆ ಆಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಾಕಿ, ಯಾಕಂದರೆ ಇದು ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ನೋಡಿ ವೀಕ್ಷಕರೇ, ಇವಾಗ ತರಕಾರಿನೂ ಅದ್ರ ಜೊತೆ ಹಾಕ್ತಾಯಿದ್ದೀನಿ, ಬೇಯಿಸ್ಕೊಂಡಿರುವಂಥ ತರಕಾರಿನ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಹಾಕ್ಕೊಳ್ಳಿ, ಜನಗಳು ಇರೋದ್ರ ಮೇಲೆ. ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿ, ನಿಮಗೆ ಗೊತ್ತಿರುತ್ತೆ, ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ವೀಕ್ಷಕರೇ, ಇದನ್ನು ಒಂದು 10 ನಿಮಿಷ ಕುದಿಸಿದ್ರೆ ಸಾಕು, ಯಾಕಂದರೆ ತರಕಾರಿ ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ದೀವಿ. ಕಡಲೆಬೇಳೆ ಒಂದು ಬೇಯಬೇಕಷ್ಟೇ, ಸ್ವಲ್ಪ ಅದು ಬೇಗ ಬೆಂದ್ಕೊಳ್ಳುತ್ತೆ. ಒಂದು 10 ನಿಮಿಷ ಕುದಿಸಿದ್ರೆ ಅದು ರೆಡಿ ಆಗುತ್ತೆ. ನೋಡಿ ವೀಕ್ಷಕರೇ, ಕಾಳು ಗೊಜ್ಜು, ಕಡಲೆಬೇಳೆ ತರಕಾರಿ ಗೊಜ್ಜು ರೆಡಿಯಾಗಿದೆ. ಇದನ್ನು ನೀವು ಒಬ್ಬಟ್ಟು ಜೊತೆ ಚೆನ್ನಾಗಿರುತ್ತೆ. ನೋಡಿ ವೀಕ್ಷಕರೇ, ಈ ರೀತಿ ಕಾಳು ಗೊಜ್ಜು ಒಬ್ಬಟ್ಟು ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಸಹ ಟ್ರೈ ಮಾಡಿ. ನಮ್ಮ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ಅದೇ ರೀತಿ ನಿಮ್ಗೆ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.